ವಾಪಸ್ ಹೋಗಕ್ಕಾಗ್ತಾನೆ. ಇವತ್ತು ಕೇವಳ ಉಳಿತಾ ಇದೀವಿ. ಇವತ್ತು ರಾತ್ರಿ ನಾವು ಟ್ರಾಪ್ ಆಗಿದ್ದೀವಿ ಒಳಗೆ. ಇಲ್ಲಿ ಯಾಕಾದ್ರೂ ಬಂದ್ಮೇಲೆ ಬರಬಾರ್ದಾಗಿತ್ತು. ಇವತ್ತು ರಾತ್ರಿ ಇಲ್ಲೇ ಉಳಿಯಾಗೈತಿ. ನಾನು ಕತ್ಲಾಗುತ್ತೆ. ದೇವ ಗಿವ ಎಲ್ಲ ಇದಾವೆ ಇಲ್ಲಿ. ಏನು ರೆಡಿ ಮಾಡಿ ರಂಗ ಏನು ಸಾಕು ಇಷ್ಟು ಬೇಕು. ಗುಹೆಗೆ ಹೋಯ್ತಾ ಇದೀವಿ ಮಲ್ಗಕ್ಕೆ. ಅಲ್ಲಿ ಏನ್ ಕೊಟ್ಟವ್ರು ಟೆಂಟ್ ಅಲ್ಲಿ ಗೊತ್ತಿಲ್ಲ. ಅಲ್ಲಿ ನೋಡಿ ಇಲ್ಲಿ ಹೆಂಗ್ ಬೆಳಕಾಡ್ತೈತಿ. ಕತ್ಲೆ ಹೋಯ್ತಾ ಇದೀವಿ. ಅವ್ವಾ ಏನ್ ಚಳಿ ಚಳಿ ಗಾಯ್ಸ್. ಅಲ್ಲೇನೋ ಹೊರಗಡೆ ಬಡ್ಕಂತ ಇದೆ. ಓ ನಾನು ಹೇಳ್ದೆ ಇಲ್ಲಿ ಬೇಡ ಅಂತ. ನೀವು ಯಾರು ಕೇಳಿಲ್ಲ. ರಾತ್ರಿ ಎಲ್ಲ ಮನೆಗೆ ಕೊಡ್ತಾ ಇಲ್ಲ ನಮಗೆ. ಓ ಗಾಯ್ ಫುಲ್ ಟಾಪ್ ಅಲ್ಲಿ ನೋಡಿ 360ಲಿ. ಅಯ್ಯೋ ಈಗ ಬರ್ರೋ. ಬರ್ರೋ ಅಂತ ಕೂಗಿವ್ರಿ ಇವ್ರು. ಆರಾಮದೇ ಅಂತ ಆಫೀಸಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ರ ಬರ್ರೋ ಅಂತ ಕೂಗೋಣ ಅಂತ ಹೋಗಿ ಇಲ್ಲಿ ಆರಾಮದೇ ದೇವ್ರನ್ನೇ ಕರೆದು ಬಿಟ್ರು. ನಾವು ಕರಿತೀವಿ ಬಂದ್ರೋ. ಅಯ್ಯೋ ಇನ್ನು ಓದಂಗ್ ಎಕ್ಸ್ಪ್ಲೋರ್ ಆಯ್ತಿದೆ. ಅಯ್ಯೋ ದೇವ್ರೆ ಇಲ್ಲಿ ನೋಡಿ ಇಲ್ಲಿ. ಅಪ್ಪ ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇವತ್ತಿನ ರಾತ್ರಿ ಇಲ್ಲಿ ಕಳಿತೀವಿ. ಇದು ಎಂಡ್ ಆಗೇ ಇಲ್ಲ. ಇಲ್ಲಿ ಕಳಿತೀವಿ ಇವೆಲ್ಲ ಅಂಗಡಿಗಳು ಆಕ್ಚುಲಿ. ಯೋ ಗಾಯ್ಸ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ಗೆ ಬಂದು ತಲುಪಿದೀವಿ. ಇದೇ ನೋಡಿ ನಮ್ಮ ಡೆಸ್ಟಿನೇಷನ್. ಊರ್ ಬಾಕ್ಲಾಗೋಯ್ತು. ಇಲ್ಲಿ ಬಂದು ಈಗ ಒಬ್ರ ಮೇಲೆ ಒಬ್ರು ಮೇಲ್ ಮಾಡ್ಕೊಂಡ್ ಮಲ್ಕೊಳ್ಳೋದೆ. ನೋಡಿ ಎಲ್ಲ ಸುಸ್ತಾಗಿ ಕೂತವ್ರೆ. ಗೈಡ್ ಅಭಿಲಾಷ್ ಏನೋ ಹೇಳ್ತಾ ಇದಾರೆ. ಜಟ ಅವ್ರದ್ದು ಹೇಳಿ ಅಭಿಲಾಷ್. ಇಲ್ಲೇ ನೋಡಿ ಏನೋ ರೆಡಿ ಇದೆ ಅಂದ್ರು. ಹಿಂಗ್ ಕತ್ಲೆ ಡೈರೆಕ್ಟ್ ಆಗಿ ಅಲ್ಲಿ ದಾಟ್ಬೇಕು. ಕಾಲ್ ಕೆಳಗಡೆ ಹಾಕ್ಬಾರ್ದು. ಇದು ನೋಡಿ ಇದರ ಇದೆ. ಇದು ಬಂದು ಊಟ ಮಾಡ್ಲಿಕ್ಕೆ. ಊಟ ಮಾಡೋ ಜಾಗ ಹಿಂಗಿದೆ. ಏನ್ ಕೋಲ್ಡ್ ಇದೆ ಒಳಗೆ. ಅಡಿಗೆ ಮಾಡೋ ಜಾಗ ನೋಡಿ ಹಿಂಗಿದೆ ಅಂತ. ವಾ ಸಖತ್ತಾಗಿದೆಯಲ್ಲ. ಇಲ್ಲಿ ಟೀ ರೆಡಿ ಆಗಿದೆ ನೋಡಿ ಅಣ್ಣ. ಚಾಯ್ ಬೆಲ್ಲು ಚಾಯ್. ಇಲ್ಲೆಲ್ಲ ಇವ್ರ ಮನೆನಾ ಇವ್ರು ಇಲ್ಲೇ ಇರ್ತೀರ. ರಾತ್ಪುರ ಆಪ್ಲೋಗ್ ಇದರಿದೆ ಈಗ. ಇದರಿದೆ ಈಗ. ಸಖತ್ತಾಗಿದೆ ಮನೆ ಇದು ಆಕ್ಚುಲಿ. ಹೋಮ್ ಸ್ಟೇ. ಆದ್ರೆ ಈ ಫೀಲ್ ತಗೊಳಕ್ ಕರೋಣವ್ರೆ ಗ್ರೇಟ್ ಇದು ಆಕ್ಚುಲಿ. ಈ ಕೋರ್ ಇದು ಫೀಲ್ ಇದೆಯಲ್ಲ ಇದು. ನೀವು ಯಾವ 5 ಸ್ಟಾರ್ ಹೋಟ್ಲುಗಳೆಲ್ಲ ಹೋಗೋದ್ರು ಎಲ್ಲೋದ್ರು ಸಿಗಲ್ಲ. ಯಾಕಂದ್ರೆ ನಮ್ಗೆ ಬಹುಶಃ ಈಗಿನ ಕಾಲದವ್ರಿಗೆ ಏನು ಗೊತ್ತಿಲ್ಲ. ನಾವೆಲ್ಲ ಈ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಕನೆಕ್ಟ್ ಆಗುತ್ತೆ ಒಂಥರ. ಹೌದು ಮತ್ತೆ ಮರುಕಳಿಸ್ದಂಗೆ ಆಗುತ್ತೆ. ಲೈಟ್ ಇಲ್ಲ ಏನಿಲ್ಲ ಇದ್ರೊಳಗೆ. ನಮ್ಮ ಮನೆ ಹಳೆ ಮನೆ ಹಿಂಗೆ ಇದ್ದಿದ್ದು. ಪೂರ್ತಿ ಮಣ್ಣುಗೋಡೆ ಮಾಡಿದ್ದಾರೆ. ನೋಡಿ ಇಡ್ಲಿ ಗೋಡೆ ಕಟ್ಟಿಗೆಯಿಂದ ಮಾಡಿದ್ರೆ ಪೂರ್ತಿ ಕಟ್ಟಿಗೆ. ಅದೇ ರೀತಿ ಎಷ್ಟೇ ಗಾಳಿ ಬಂದ್ರು ಅಳ್ಳಾಡಬಾರ್ದು. ಹಿಂದೆ ಟಾರ್ಪಲ್ ಹಾಕ್ಬಿಟ್ಟವ್ರೆ. ಇಲ್ಲಿ ಊಟ ಮಾಡ್ಲಿಕ್ಕಂತೆ ಆಚೆ ಹಾಕೊಡ್ತಾರೆ. ಹೊರಗೆ ಇರೋದು ಅಂತ ಹೇಳಿದ್ರು. ನಿಂತ್ಗಡೆ ಇದೇ ಮಾಡ್ತಿದ್ದು. ಹೌದಾ ಗಂಡ ಹೆಣ್ಣು ಮತ್ತೆ ಇನ್ನೇನು ಟೆಸ್ಟಿಂಗ್ ಹೆಂಗ್ ಮಾಡಕತ್ತ ಪಟ್ ಅಂತ ನೋಡ್ಬಿಡ್ಬೇಕು ಅಲ್ಲೇ. ನಮ್ದು ಪ್ರಾಬ್ಲಮ್ ಏನ್ ಗೊತ್ತಾ, ಗಿಡಿ ಇದೇ ತರ ಇರುತ್ತೆ ಇವ ಫುಲ್ ಡೇ 24 ಗಂಟೆ ಹಿಂಗೆ ಇರುತ್ತೆ. ಹೌದಾ? ಸಮ್ಮರ್ ಅಲ್ಲಿ ಮಾತ್ರ ಚೂರು ಚೇಂಜ್ ಆಗೋದು ಅಷ್ಟೇ. ಮಳೆಗಾಲ ವಿಂಟರ್ ಇನ್ನೂ ಜಾಸ್ತಿ. ನಾವು ನಮ್ಮ ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟ ಇದೆಯಲ್ಲ ಅಲ್ಲೂ ಹಿಂಗೆ ಇರೋದು ಸೇಮು. ಇನ್ನೇನು ಕತ್ಲಾಗೋದ್ರೂ ಊಟ ಮಾಡಿ ಮಲ್ಕೋಬೇಕು ಅನ್ಸುತ್ತೆ ನಾವಿಲ್ಲಿ. ಇಲ್ಲಿ ಕರೆಂಟು ಇಲ್ಲ. ಅಯ್ಯೋ ಈಗ ಅಲ್ಲಿಂದ ಇಲ್ಲೊಂದು ಗುಹೆ ಇದೆಯಂತೆ. ಈ ಗುಹೆಲಿ ಟೆಂಟ್ ಹಾಕೊಂಡು ಇವತ್ತು ಉಳಿಯೋಣ ಅಂತ, ಅಡ್ವೆಂಚರ್ ಮಾಡೋಣ ಅಂತ ಗುಹೆಲಿ ಟೆಂಟ್ ಹಾಕೊಳಕ್ ಹೋಯ್ತಾ ಇದೀವಿ. ಇಲ್ಲಿ 8 ಗಂಟೆ ಆದ್ರೂ ಕತ್ಲೆ ಆಗಲ್ಲ. ಈಗ ಆಗ್ಲೇ 7 ಗಂಟೆ. ಪ್ರಾಣಿಗಳು ಬಂದು ಕಚ್ಕೊ ಹೋಗಿದ್ರು ಸಾಕು. ಕರ್ನಾಟಕದ ಪ್ರಾಣಿನಾರು ತಿಂದ್ರೆ ಒಂದ್ ಲೆಕ್ಕ, ಬಂದು ಮಹಾರಾಷ್ಟ್ರದವ್ ತಿನ್ಕೊ ಹೋಗ್ಬಿಟ್ರೆ ನಮ್ಮನ್ನ ಜಾಗದಲ್ಲಿ ಬಂದು ಆಗಿವ್ ಬಂದು ನಮ್ ಕಚ್ಕೊಂಡ್ರೆ ಏನ್ ಮಾಡೋದು? ಗುಹೆ ಒಳಗೆ ಇಲ್ಲ ಕೊಡ್ತೀನಿ ಅಂತ ಅವ್ರಲ್ಲ ಟೆಂಟ. ಕರೆಂಟು ಇಲ್ಲ ಏನಿಲ್ಲ. ಈ ಟೈಮಲ್ಲೇ ಹಿಂಗ ಹಾರಾಗೈತಿದ್ ನೋಡಕ್ಕೆ. ಈ ಕೆ ಒಳಗೆ ಉಳಿತಾ ಇದೀವಿ ಇವತ್ತು ರಾತ್ರಿ ಟೆಂಟ್ ಹಾಕೊಂಡು. ವಾಪಸ್ ಹೋಗಕ್ಕಾಗ್ತಾನೆ ಇವತ್ತು. ಈ ಕೆ ಒಳಗೆ ಉಳಿತಾ ಇದೀವಿ ಇವತ್ತು ರಾತ್ರಿ. ನಾವು ಟ್ರಾಪ್ ಆಗಿದ್ದೀವಿ ಒಳಗೆ. ಇಲ್ಲಿ ಯಾಕಾದ್ರೂ ಬಂದ್ಮೇಲೆ ಬರಬಾರ್ದಾಗಿತ್ತು. ಇವತ್ತು ರಾತ್ರಿ ಇಲ್ಲೇ ಉಳಿಯಾಗೈತಿ. ನಾನು ಕತ್ಲಾಗುತ್ತೆ. ದೇವ ಎಲ್ಲ ಇದಾವೆ ಇಲ್ಲಿ. ಓ ಲಕ್ಸುರಿಯಸ್ ಕ್ಯಾಬ್ ಇದು. ಓ ಇದೊಂಥರ ದುಬೈದು 5 ಸ್ಟಾರ್ ಇದ್ದಂಗೆ ಒಳಗೆ. ಈಗ ನಮಗೆ ಕೆತ್ತಿ ಮಾಡಿರೋದು. ದೇವ ಇದ್ರಿ ದೇವಸ್ಥಾನ ಆಗಿತ್ತು, ಈಗಿಲ್ಲ. ಅಭಿಲಾಷು ಮೋಹಿನಿ ಇತ್ತು ಒಳ್ಳೇದಲ್ಲ, ಕಂಪ್ನಿ ಕೊಡುತ್ತೆ. ಒಟ್ಟಿನಲ್ಲಿ ಇದು ರಾಜರು ಸ್ಟೇಗೆ ಮಾಡ್ಕೊಂಡಿದ್ದ. ಅಭಿಲಾಷು ಇದೆ ಯಾವ್ದಕ್ ಮಾಡ್ಕೊಂಡಿರೋದು ರಾಜರು ಎಷ್ಟು ಮಾಡಕ್ಕೆ? ದೇವಸ್ಥಾನಕ್ಕೆ ಹಬ್ಬ ಹರಿದಿನಕ್ಕೆ ಬರ್ತಾರಲ್ಲ, ಬಂದಾಗ ಅವ್ರಿಗೆ ಸ್ಟೇ ಇರ್ಬೇಕಲ್ಲ, ಹಂಗಾಗಿ ಎಲ್ಲ ಇಟ್ಕೊಳಕ್ಕೆ ಪೂಜೆ ಸಾಮಾನು ಅವು ಇಟ್ಟು. ಇಲ್ಲಿ ನೋಡಿ, ಇಲ್ಲಿ ಸುರಂಗ ಮಾರ್ಗ ಮೆಟ್ಲಿದಾವ್ ನೋಡಿ. ಇಲ್ಲಿ ಏನೇನ್ ಮಾಡೋರು ನೋಡ್ತಿದ್ರು ಭಯ ಆಗುತ್ತೆ. ಇಲ್ಲಿ ಯಾವ್ದಾದ್ರು ಪ್ರಾಣಿ ನೆಗೆದು ಬಂದ್ಬಿಟ್ರೆ ಮಸ್ಲೆ ಗಿಸ್ಲೇನೋ ಯಾವ್ದಾದ್ರು ಆನಕೊಂಡನೋ ಬಂದಂಗೆ ಕಬಕ್ ಅಂತ ಕಚ್ಕೊಂಡು ಒಳಗೆ ಹೋದ್ರೆ ಏನ್ ಕತೆ. ಅಂದ್ರೆ ಅಡ್ವೆಂಚರ್ ಅಂದ್ರೆ ಅಡ್ವೆಂಚರ್ ಆಗಿರಿ. ಸೈಡ್ ಮಾಡಿದ್ರ, ಬೆಟ್ಟದ ಮೇಲೆ ಮಾಡಿದ್ರ, ಗುಹೆ ಒಳಗೆ ಅವ್ನ ಅಜ್ಜಿ ಸ್ಟೇ ಮಾಡ್ಕೊಂಡು. ಸದ್ಯ ದೆವ್ವಪ್ಪ ಏನಿಲ್ವಾ? ಅವೆಲ್ಲ ಇಲ್ಲ, ನಾವೇ
ಗಾಯ್ಸ್ ಇವತ್ತೇನು ಗೊತ್ತಾ, ಈ ಹಾರರ್ ಸ್ಟೋರಿ ನಡೆಯುತ್ತೆ. ರಾಜರು ಕಟ್ಟಿದ ಗುಹೆಯಲ್ಲಿ ಇಂದು ನಾವು ಕ್ಯಾಂಪಿಂಗ್ ಮಾಡುವ ಉದ್ದೇಶದಿಂದ ಇಲ್ಲಿ ಬಂದು ನೆರೆದಿದ್ದೇವೆ. ಇಂದಿನ ಪುರಾತನದಲ್ಲಿ ನಮ್ಮ ಹಿರಿಯರು ಎಫರ್ಟ್ ಹಾಕಿ ಏನೇನೋ ಮಾಡಿ ಇದನ್ನ ನಮ್ಮ ಜನರೇಷನ್ ಅನ್ನು ಮುಂದೆ ತಗೊಂಡು ಹೋಗಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಬಂದು ನಾವು ಉಳಿತಾ ಇದ್ದೇವೆ. ನಿಮ್ ಕಣ್ಣಿಗೆ ಯಾರು ನಾವು ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಇಲ್ಲಿರೋ ಸಿಚುವೇಶನ್ ಹೆಂಗಿದೆ, ಕತ್ತಲೆ. ಬುದ್ಧಿವಂತರಿಗೆ ಮಾತ್ರ ಕಾಣಿಸೋದ. ಇಲ್ಲಿ ಯಾರು ಕೂತಿದೀವಿ ಬೆಟ್ಟದ ಮೇಲೆ. ಗಿರಿನೂ ಒಂದೇ ಬೆಟ್ಟನೂ ಒಂದೇ ಹೆಸರು. ಅದಕ್ಕೆ ಗಿರಿ ಅಂತ ಹೆಸರಿಟ್ರು, ಸುಮ್ಮನೆ ಅಲ್ಲ ಬೆಟ್ಟ ಗೊತ್ತಾಗ್ಬಿಟ್ಟೈತಲ್ಲ ನನ್ನ ಮಗ ಬರೀ ಗಿರಿಗಳ ಬೆಟ್ಟ ಹತ್ತಾರೆ ಅನ್ಬಿಟ್ಟು ಗಿರಿ ಅಂತಾನೆ ಹೆಸರಿಟ್ಬಿಟ್ಟವ್ರೆ. ಈಗ ಹೋಗಿ ಗುಹೆಲ್ ಉಳಿತಾ ಇದೀವಿ. ಗುಹೆಲ್ ಉಳಿತಾ ಇದೀವಿ ಅಂತ ನಾಲ್ಗೆ ಒಳತಾ ಇಲ್ಲ ಚಳಿಗೆ. ಆಯ್ತಾ, ಇದು ಅಡ್ವೆಂಚರ್ ಹೌದು, ಹಾರರ್ ಹೌದು. ರಾತ್ರಿ ಹೊತ್ತು ಉಳ್ಕೊಂಡು ಅದು ಯಾವ್ಯಾವ ಏನ್ ಮೆಟ್ಕೋತಾವೋ ಏನು ಅದೊಂದು ಗೊತ್ತಿಲ್ಲ. ಅಭಿಲಾಷ್ ಅಂತ ಅವ್ರ ಜೊತೆ ಸಂಸಾರ ಮಾಡ್ಬೇಕಾರೆ ಗ್ಯಾರಂಟಿ. ಇವತ್ತು ನೋಡಿ ಆಗ್ಲೇ ಮೂಗೆಲ್ಲ ಕಟ್ಕೊಬಿಟ್ಟಿದೆ. ನೋಡೋಣ ಆಯ್ತಲ್ಲ, ಚಳಿ ತೊಳಿಯೋಕೆ ಬೇಗ ರೆಡಿ ಮಾಡಿ ಸ್ಟ್ರಾಂಗ ಏನು ಸಾಕು, ಇಷ್ಟು ಬೇಕು. ಆರ್ಕೆಸ್ಟ್ರಾ ನಡೀತಿ ಇಷ್ಟೊತ್ತವರೆಗೂ. ಮೇರಿ ಸಪುನ್ನ ಕಿ ರಾಣಿ ಕಬ್ ಆಯೇಗಿತು. ಈಗ ಊಟ ಮಾಡಿ ದೇವದ ಮನೆಗೆ ಹೋಯ್ತೀವಿ, ಅಲ್ಲಿದೆ ಹಬ್ಬ ಈಗ. ತಾಳೆ ಹೂವ ಪೊದೆಯಿಂದ ನನ್ನನ್ನು ಸೇರಲು ಬಾಬಾ. ಏನ್ ಗೊತ್ತಾ, ಖಾರ ಸೇವೆ ಸಾರು ಏನನ್ನ ಖಾರ ಸೇವೆ ಹಾಕವ್ರೆ. ಓ ಇದುವಾ ಮಿಕ್ಸ್ಚರ್? ಬೆಳಗ್ಗೆ ಮಿಕ್ಸ್ಚರ್ ಪಲ್ಯ ತಿಂದಿದ್ದು. ಎಣ್ಣೆ ಹಾಕ್ತಾನೆ, ರೊಟ್ಟಿ ಒಲೆ ಒಳಗೆ ಸುಟ್ಟಿರೋದು. ಮೋಡದ ಒಳಗೆ ಹನಿಗಳ ಬಳಗ ಒಂಟಿ ಕಾಲಲ್ಲಿ ಕಾದು ಕುಂತಿದೆ ಭೂಮಿಗೆ ಬರಲು. ಆರ್ಕೆಸ್ಟ್ರಾ ಕಾರ್ಯಕ್ರಮ ಮತ್ತೆ ಗುಹೆ ಒಳಗೆ ಶುರು ಆಗುತ್ತೆ. ನಾವು ಒಂದ್ 2 ಗಂಟೆ ಟ್ರೆಕ್ ಮಾಡ್ಕೊಂಡು ಈ ಹರಿಶ್ಚಂದ್ರ ಗಡ್ ಮೇಲೆ ಬಂದಿದ್ವಿ. ಭಯ್ಯ ರಂಗನಾಥ್ ಮತ್ತೆ ಸೋನಾಲಿ ಇವ್ರಿಬ್ರು ಗಂಡ ಹೆಂಡತಿ ನಮ್ಗೆಲ್ಲ ಊಟ ತಿಂಟ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಗಂಡ ಹೆಂಡತಿ ಇಬ್ರೆ ಅನ್ಯೂನ್ಯವಾಗಿ ಪ್ರೀತಿಯಿಂದ ಖುಷಿಯಾಗಿದ್ದಾರೆ. ಇಲ್ಲಿ ಏನಿಲ್ಲ, ನೋ ಲೈಟ್, ಎಲ್ಲ ಚಾರ್ಜಿಂಗ್ ಲೈಟ್, ಅದ್ ಬಿಟ್ರೆ ಸೌದೆ ಒಲೆ. ಹಿಂದೆ ನಾವ್ ಹೆಂಗೆ ಇದ್ವಿ, ಯಾವ ಮೊಬೈಲ್ ಇಲ್ಲ ಏನಿಲ್ಲ. ನಾವ್ ಅದೆಲ್ಲ ಬಿಟ್ಬಿಟ್ಟು ನಾವು ಪ್ರೆಸೆಂಟ್ ಬದುಕ್ತಾನೆ ಇಲ್ಲ. ನೀವು ನಿಜವಾಗ್ಲೂ ಪ್ರೆಸೆಂಟ್ ಅಲ್ಲಿ ಬರ್ತಾರೆ. ಆಕ್ಚುಲಿ ನಾವು 4-5 ಗಂಟೆ ಪ್ರೆಸೆಂಟ್ ಅಲ್ಲಿ ಬದುಕಿದೀವಿ ಇವಾಗ, ಯಾಕಂದ್ರೆ ನೆಟ್ವರ್ಕ್ ಇಲ್ಲ. ಇವತ್ತು ನೋಡಿ ಮೊಬೈಲ್ ಕೈಲಿ ಹಿಡಿದಿಲ್ಲ, ನಾವು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇವತ್ತು ನೆಟ್ವರ್ಕ್ ಇಲ್ಲ ಅಂತ ಗೊತ್ತಾಗಿದ್ಮೇಲೆ ಎಷ್ಟು ಹಾಡು ಹೇಳಿದ್ವಿ. ಫೈನಲಿ ನಮ್ಮನ್ನ ಎಲ್ಲೋ ನಮ್ಮ ಜೀವನ ಹಾಳು ಮಾಡ್ತಾ ಇರೋದು ಮೊಬೈಲ್. ಡೆಫಿನೆಟ್ಲಿ ಮೊಬೈಲ್ ಅಲ್ಲ, ಇನ್ನೊಂದೇನು ಗೊತ್ತಾ, ನಮಗೆ ಕಂಟ್ರೋಲ್ ಇಲ್ಲ ನಮ್ಮ ಮೈಂಡ್ ಮೇಲೆ. ನಮಗೆ ಮೊಬೈಲ್ ಅಲ್ಲಿ ಒಳ್ಳೇದು ಇದೆ ಕೆಟ್ಟದು ಇದೆ, ನಾವು ಅದಕ್ಕೆ ಒಳ್ಳೇದನ್ನ ಚೂಸ್ ಮಾಡಕ್ ಆಗ್ತಾ ಇಲ್ಲ ನಮ್ ಕೈಲಿ. 3 ತಿಂಗಳಿಗೆ ಒಂದ್ಸತಿ ಇಂಥ ಜಾಗ ಹುಡುಕಿ, ನೆಟ್ವರ್ಕ್ ಇಲ್ಲ, ಸೋಷಿಯಲ್ ಮೀಡಿಯಾ ಏನಿಲ್ಲ, ಸಿಟಿಲಿ ಬೆಳೆದು ಓದಿ ದಬಾಕೋರು ಯಾರು ಇಲ್ಲ. ಈಗಿನ ಯಾವುದೇ ಮ್ಯೂಸಿಕ್ ತಗೊಳ್ಳಿ, ಎಲ್ಲ ಹಳ್ಳಿ ಲೈಫ್ ಇಂದ ಬಂದಿರೋ. ನಾನು ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ, ತಿಂಗಳಿಗೆ ಒಂದ್ 2-3 ಸತಿ ಊರಿಗೆ ಹೋಗಿ. ನಮ್ಮ ಊರಿಗೆ ಹೋಗ್ಬಿಟ್ಟು ನೆಟ್ವರ್ಕ್ ಸಿಗಲ್ಲ ಅಣ್ಣ. ಏನೋ ಒಂದು ಖುಷಿ. ಮನೆ ಒಳಗಡೆನೆ ಇದ್ರು ನಾನು ಹೆಂಡತಿ ಅಡಿಗೆ ಮಾಡ್ತಾರೆ, ಅವ್ರಿಗೆ ಪಾತ್ರೆ ತೊಳ್ಕೊಡ್ತೀನಿ, ಎಲ್ಲ ಮಾಡ್ತಾರೆ. ಅದೊಂಥರ ಮಜಾನೇ ಬೇರೆ. ಸರಿ, ಊಟ ಎಲ್ಲ ಆಯ್ತು. ಈಗ ಇನ್ನು ತುಂಬಾ ವಿಷಯ ಮಾತಾಡೋಣ, ದೆವ್ವಗಳನ್ನ ಮೀಟ್ ಮಾಡೋಣ. ಯೋ ಗಾಯ್ಸ್, ನಾವೀಗ ಹೋಯ್ತಾ ಇದೀವಿ. ಅನಿಲು ನಾವು ಎಲ್ಲ ಟಚ್ ವಿತ್ ಅನಿಲು. ಜುಗಾಡ್ ಮಾಡಿ ಬೆಡ್ಶೀಟ್ ಎಲ್ಲ ತಗೊಂಡು ಎಲ್ಲ ಬೆಡ್ಶೀಟ್ ಎಲ್ಲ ಇಟ್ಕೊಂಡವ್ರ ಅನಿಲು. ಅಲ್ಲಿ ಏನ್ ಕೊಟ್ಟವ್ರ ಟೆಂಟ್ ಅಲ್ಲಿ ಗೊತ್ತಿಲ್ಲ. ಅಲ್ಲಿ ನೋಡಿ ಇಲ್ಲಿ ಹೆಂಗ್ ಬೆಳಕಾಡ್ತೈತಿ, ಕತ್ಲೆ ಹೋಯ್ತಾ ಇದೀವಿ. ಹೊಗೆ ಹಾಕೊಂಡಿದ್ದೆ. ಈಗ ಇಲ್ಲಿಂದ 1 ಕಿಲೋಮೀಟರ್ ಜರ್ನಿ, ಗುಹೆಗೆ ಹೋಯ್ತಾ ಇದೀವಿ ಮಲ್ಗಕ್ಕೆ. ಅವ್ವಾ ಏನ್ ಚಳಿ. ಈ ನಾಯಿ ಮಾತ್ರ ಸಖತ್ತ ನಿಂತ್ಕೊತೈತಪ್ಪ ನಮ್ ಜೊತೆ. ತಪ್ಕೊ ಮಲ್ಕೋಬೇಕು ಅದನ್ನ. ಇಲ್ಲಿ ನೋಡಿ, ಇಲ್ಲಿ ರೂಮ್ ಇದು ರಾಜರದು ಮಲ್ಕೊಳಕ್ಕೆ ಕಲ್ಲಿಂದು. ಗಾಯ್ಸ್ ಅಲ್ಲೇನೋ ಹೊರಗಡೆ ಬಡ್ಕಂತ ಇದೆ. ಎದುರುಗಡೆ ರೂಮಲ್ಲಿ ಅಭಿಲಾಷ್. ಅರುಣ್ ಅವ್ರೆ ಆರಾಮ? ಆರ್ಕೆಸ್ಟ್ರಾ ಶುರು ಆಯ್ತು ಈಗ. ಯಾರ್ಯಾರು ಕಲಾವಿದ್ರು ಬತ್ತವ್ರು ಯಾರು ಅಂತ ಗೊತ್ತಾಯ್ತಿಲ್ಲ. ಓ ಇನಿಯಾ ನನ್ನನ್ನು ಸೇರಲು ಬಾಬಾ. ಜಾಗಕ್ಕೂ ಲೊಕೇಶನ್ಗೂ ಕರೆಕ್ಟಾಗಿ ಸೂಟ್ ಆಗುತ್ತೆ. ಓ ನಾನು ಹೇಳ್ದೆ ಇಲ್ಲಿ ಬೇಡ ಅಂತ ನೀವು ಯಾರು ಕೇಳಿಲ್ಲ. ರಾತ್ರಿ ಎಲ್ಲ ಮನೆಗೆ ಕೊಡ್ತಾ ಇಲ್ಲ ನನಗೆ. ಹಿಂಗ್ ಕರ್ದು ಹಿಂಗ ಆಡಿ ನಿಜವಾದ ಬಂದ್ರು ಗೊತ್ತಾಗಲ್ಲ. ಅಭಿಲಾಷ್ ಇಲ್ಲೇ ಮಕ್ಕಳ ಹೌದಾ? The next day. ನೀವು ಬಾತ್ರೂಮ್ಗೆಲ್ಲ ಹೋಗಿ ಬಂದ್ರ? ಬಾತ್ರೂಮ್ ಇಲ್ಲಿ ಕಟ್ಸವ್ರೆ ಮತ್ತೆ ಇಲ್ಲಿ ನೋಡಿ, ಯಾರು ರಾಜರು ಬರ್ತಿದ್ರಲ್ಲ, ರಾಜರು ಉಳಿತಿದ್ದಂತ ಮಂಚ ಇದು.
ಅರುಣ್ ಅವರೇ ಹೇಗಿತ್ತು? ಅಲ್ಲ ಇಲ್ಲಿ ಟೆಂಟ್ ಹಾಕೊಂಡಿದ್ದೀವಿ ಬದುಕೊಂಡಿದ್ದು ಆಚೆ ಹಾಕ್ಬಿಟ್ಟಿದ್ರೆ ಎಲ್ಲಿ ನಾವು ನಿನ್ನೆ ರಾತ್ರಿ ಉಳಿದಿದ್ದು ದೆವ್ವಗಳ ತಾಣ ಅಂತ ಅನ್ಕೊಂಡಿದ್ದು. ಇದು ಆಕ್ಚುಲಿ ಸ್ಪಿರಿಚುವಲ್ ಪ್ಲೇಸ್. ಇದು ಎಂಥ ದೇವಸ್ಥಾನ ಇದೆ ಅಂತ ಅಂದ್ರೆ ನಮ್ಮ ಕಣ್ಣೆದುರಿಗೆ ಇದ್ರೂ ಅದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರಲಿಲ್ಲ. ಇವತ್ತು ನಾವು ಇಲ್ಲಿ ರಾತ್ರಿ ಸೇಫ್ ಆಗಿ ಉಳಿದಿದ್ದೀವಿ ಅಂತ ಅಂದ್ರೆ ಇಲ್ಲೊಂದು ದೈವ ಶಕ್ತಿ ಇರೋದಕ್ಕೆ ಕಾರಣ. ಅದು ಯಾವ ದೇವಸ್ಥಾನ ಅಂತ ತೋರಿಸ್ತೀವಿ ನೋಡಿ. ಅಭಿಲಾಷು ಒಳಗಡೆ ಸಖತ್ತಾಗಿ ಇದೆ, ಮಲ್ಗೋರೆಲ್ಲ ಇಲ್ಲೇ ಮಲ್ಕೋಬೋದು. ಮೆಟ್ಲು ಇಳಿದೋಗಕ್ಕೆ ಎಲ್ಲ ತುಂಬೋಗ್ಬಿಟ್ಟವೆ. ಮತ್ತು ಹಳೇದಿನ ಇದನ್ನ ನೋಡೋಕ್ಕೂ ಚಂದ ಆ್ಯಕ್ಚುಲಿ. ಪಾಚಿಕಟ್ಟಿ ಗಣಪತಿ ಆದರೂ ಎಲ್ಲ ಡಿಸ್ಟರ್ಬ್ ಮಾಡೋದು ಮಗಳು. ನನ್ನ ಮಕ್ಕಳು ಅದು ಏನು ಹೊಟ್ಟೆವರಿಗೆ ಎಲ್ಲ ಡಿಸ್ಟರ್ಬ್ ಮಾಡೋರಲ್ವ. ಕಚಡ ನನ್ನ ಮಕ್ಕಳು. ಬನ್ನಿ ಬನ್ನಿ. ಓ ಎಲ್ಲ ಪಾಚಿ. ಓ ಇಲ್ಲಿ ಸರಿಯಾದ ಲಿಂಗ ಇದೆ. ಎಲ್ಲ ಹೆಂಗ್ ಕೆಡೋರು ನೋಡಿ ಇಲ್ಲಿ. ಅಂದ್ರೆ ಅವ್ರು ಏನ್ ಗೊತ್ತಾ ಗಮನಿಸ್ಕೊಡಲ್ಲ. ನೀವು ವಿಗ್ರಹ ಭಿನ್ನ ಮಾಡೋದು, ಮುಖ ಹೊಡೆದಾಕೋದು. ನಮ್ಮ ಹಂಪಿಲಿ ಇತ್ತು ವಿರೂಪಾಕ್ಷ, ಹೌದು, ಅದನ್ನು ಅವರೇ ಹೊಡೆದಾಕ್ತಾರೆ. ಏಯ್ ನೀರಾ ಹೋಗ್ಬೋದಾ? ಅಲ್ಲ ಎಷ್ಟು ಬರುತ್ತೆ ನೀರು? ಲಿಂಗ ಹೆಂಗಿದೆ ಇದು? ಶೈಲ ಮಂದಿರಂ ಶ್ರೀ ಮಲ್ಲಿಕಾರ್ಜುನಂ ಉಜ್ಜಯಿನಿ ಪುರಗರ ಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾನೀನೇಶ್ವರಂ ಕಾಶಿ ವಿಶ್ವೇಶ್ವರಂ ಪರಂ ವಿಶ್ವೇಶ್ವರಂ ಬ್ರಹ್ಮನಾಥೇಶ್ವರಂ ನಾದಲಿಂಗೇಶ್ವರಂ ಶ್ರೀ ಕೇದಾರಲಿಂಗೇಶ್ವರಂ. ಬೆಳಗ್ಗೆ ಬ್ರೇಕ್ಫಾಸ್ಟು. ಈ ಚಳಿಗೆ ಈ ಒಲೆಗೆ ಏನ್ ಗೊತ್ತಾ ವಿಶೇಷಗಳು ತಿಳಿಸ್ತೀನಿ ಬನ್ನಿ. ಈ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿರೋ ಫಂಡ್ 1,000 ರೂಪಾಯಿ ಇದ್ರೆ ಅದು ಲೋಕಲಿ ಬರೋಷ್ಟ್ರಲ್ಲಿ 2 ರೂಪಾಯಿ ಆಗುತ್ತಂತಲ್ಲ, ಆ ತರ ಫುಡ್ ಅಲ್ಲೂ ಆಗುತ್ತೆ ಅನ್ನೋದಕ್ಕೆ ಒಂದು ರೀಸನ್ ತೋರಿಸ್ತೀನಿ ನಾನು ಇವಾಗ. ನಾವು ಏಲಕ್ಕಿ ಬೆಳಿತೀವಲ್ವಾ, ಇವ್ರಿಗೆ ಏಲಕ್ಕಿ ತಲುಪೋ ಹೊತ್ತಿಗೆ ಇದ್ರೊಳಗೆ ಬರೀ ಸಿಪ್ಪೆ ಕಳ್ಸೋರು. ಇದ್ರೊಳಗೆ ಏಲಕ್ಕಿ ಕಾಳೆ ಇಲ್ಲ, ಬರೀ ಏಲಕ್ಕಿ ಸಿಪ್ಪೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿರೋದು ಇದು. ಬಟ್ ಏಲಕ್ಕಿ ಟೀ ಏನು ಇಲ್ಲ ಅದ್ರೊಳಗೆ. ಇನ್ನೊಂದೇನು ಅಂದ್ರಣ 3.5 ಕಿಲೋಮೀಟರ್ ಅಂತ ತಳಗಿಂದ ಇಲ್ಲಿಗೆ ಹೇಳ್ತಾ ಇದ್ರು. ಅದು ಏನ್ ನಡ್ಕ ಹೋಗೋದಲ್ಲ, ಬೆಟ್ಟ ಹತ್ಕ ಬರೋದು. ಪ್ರತಿಯೊಂದು ಸೈಕಲ್ ಬರಲ್ಲ ಇಲ್ಲಿ. ಮಾಡಿದ ತಕ್ಷಣ ಅಲ್ಲಿಂದ ತಗೊಬಂದು ಇಲ್ಲಿಗೆ ಇಟ್ಟು ಅರೇಂಜ್ ಮಾಡಿರ್ತಾರೆ. इधर ही रहते हो? नहीं, 2 दिन के लिए रहते, सैटरडे संडे। हाँ, उधर से सामान लेके आएंगे। ऐसे उठा के लेके आएंगे दोस्तों। सिलेंडर वगैरह खत्म हो गए तो उसको भी लेके आना पड़ेगा ऐसे। ಬೆಳಗ್ಗೆಯಿಂದ ಎದ್ದು ಅರುಣ್ ಅವರು ಫುಲ್ ಕಷ್ಟಪಟ್ಟು ನಮ್ಗೆಲ್ಲರೂ ಪ್ರಿಪೇರ್ ಮಾಡಿದ್ರು. ಇಲ್ಲಾಂದ್ರೆ ಇವ್ರು ಮಾಡಲಿಲ್ಲ ಅಂದ್ರೆ ನಮ್ಗೆ ತಿಂಡಿ ಹತ್ತೋದು ಒಂಥರ ಸಂಕಟ ಆದರೆ ಹಿಡಿಯೋದು ಒಂಥರ ಸಂಕಟ. 1.5 ಗಂಟೆ ಆಯ್ತು ಹಿಡಿಯೋಕೆ ಹಿಡಿದು ಮಳೆಯಲ್ಲಿ ನೆಂದು ಕ್ಯಾಮ್ರಾ ತೆಗಿಯೋಕ್ಕಾಗಿರಲಿಲ್ಲ. ಈಗ ತೆಗೆದೆ ಆಲ್ಮೋಸ್ಟ್ ಕೆಳಗಡೆ ಬಂದ್ಬಿಟ್ಟಿದ್ವಿ. ಹತ್ತುವಾಗ ಸುಸ್ತಾದರೆ ಇಳಿಯುವಾಗ ಮಂಡಿ ನೋವಾಯ್ತವೆ. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಾಳೆ ಅಣ್ಣ ತಂದಿಯು ನೀ ಮಾದೇವನಿಂಗೆ ಕಿತ್ತಾಳೆ ಅಣ್ಣ ತಂದಿಯು ನೀ ಮಾದಪ್ಪ ಕಿತ್ತಾಡಿ ಬರುವ ಬರಸೆಗೆ ಮಾದೇವನಿಂಗೆ. ಜೀವನದಲ್ಲಿ ಇಂಥದ್ದೊಂದು ಟ್ರಕ್ ಮಾಡ್ಬೇಕು ಪ್ರತಿಯೊಬ್ರು ಕೂಡ. 8 ತಿಂಗಳು ಮಗು ಹೋಗ್ತಿದ್ಯಲ್ಲ, ಮತ್ತೆ 1 ವರ್ಷದ ಮಗು ಹೋಗ್ತಿದ್ಯಲ್ಲ, ಅದಕ್ಕಿಂತ ಏನ್ ಕಡೆ ಅಲ್ಲ. ಜೀವನ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ಜೀವನ ಹಿಂಗೆ ರಿಸ್ಟ್ರಿಕ್ಟ್ ಆಗೋಗ್ಬಿಡುತ್ತೆ. ನಾವು ರಿಸ್ಕಿಗೆ ಹೋಗ್ಬೇಕು ಅಂದ್ರೆ ನಮಗೆ ನಾವು ಪ್ರೆಷರ್ ಕೊಟ್ಟಾಗ ಇನ್ನೂ ಒಂದು ಸ್ವಲ್ಪ ಓಪನ್ ಆಗುತ್ತೆ. ಎದ್ರಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಯಾವತ್ತೂ ಬಗೆಹರಿಯಲ್ಲ. ಅಲ್ಲಿಗೆ ನುಗ್ಗಿ ಸಮಸ್ಯೆ ಬಗೆಹರಿಸಿದ್ರೆ ಮಾತ್ರ ಸಮಸ್ಯೆ ಬಗೆಹರಿಯೋದು. ದೂರ ಓಡೋದ್ರಿಂದ ಆಗಲ್ಲ. ನೇಮ್ ಬಂದ್ವಿ. ಇವಾಗ ನೆಕ್ಸ್ಟ್ ವಿಡಿಯೋ ನಾವೆಲ್ಲಿಗೆ ಹೋಗ್ತಿದ್ವಿ ಗೊತ್ತಾ? ವಾಟರ್ ಫಾಲ್ಸ್. ಮತ್ತೆ ರ್ಯಾಂಪ್ಲಿಂಗ್ ಇವತ್ತೇನಾ ವಿಡಿಯೋ? ವಾಟರ್ ಫಾಲ್ಸ್ ಅಲ್ಲ, ನಾನು ರೆಡಿ. ಆಲ್ಮೋಸ್ಟ್ ನಮ್ ಜೋಗ್ ಫಾಲ್ಸ್ ಎಷ್ಟಿದೆ ಇವತ್ತು? 950 ಅಡಿ ಇದೆ. ಅದ್ರ ಅರ್ಧ ಬೀಳೋ ಅಷ್ಟು ಜೋಗ್ ಫಾಲ್ಸ್ ಅಲ್ಲಿ ಮೇಲಿಂದ ಟ್ರಾಂಪ್ಲಿಂಗ್ ಹಾಕೊಂಡು ಇಳಿತೀವಿ. ಈಗ ನಡೀರಿ ಹೋಗೋಣ. ಈರುಳಲ್ಲಿ ಬರಿ ಬಾವಿ ನೋಡಿದೆ, ಆ ರಾತ್ರಿ ಗಂಟೆಂದರೆ ಆಗಿದೆ, ಈ ರಾತ್ರಿ ಹಾಡಿದೆ ಕೈಗೊಂಬೆ ಈ ಕಡೆ ಉಳಿಸೋನು ನೀನು ನಾನ್ಯಾರಿಗೆ ನನ್ನನ್ನೊಂದು ಗೊಂಬೆ ಎಂದು ಮಾಡಿದ, ಸರಿ ತಪ್ಪು ತಿಳಿಸದೆ ದೂಡಿದ, ಸಿರಿಯಾಳು ಮನೆಯಲ್ಲಿ ಮನೆಯಾಳು ನನ್ನ ಹಾಡಿಗೆ ಬೆಲೆ. ನೆನ್ನೆ ಹೋಗುವಾಗ ಎಲ್ಲಿಗೆ ಪಯಣ, ಯಾವುದೋ ದಾರಿ ಏನು ಕಾಣಿಸ್ತಾನೆ ಇಲ್ಲ. ಇವತ್ತು ಅಲ್ಲೆಲ್ಲ ಹೋಗಿದ್ದು ನೋಡಿ. ಇಲ್ಲಿಂದ ನಾವು ಅನ್ಕೊಂಡಿರಲಿಲ್ಲ ಅಲ್ಲೆಲ್ಲ ಹೋಗ್ತೀವಿ ಅಂತ. ಈ ಬೆಟ್ಟ ದಾಟಿ ಆ ಕಡೆ ಹೋಗಿ ಏನೇನೋ ಮಾಡ್ಕೊಂಡ್ಬಂದು ಫೈನಲಿ ಮುಗಿಸಿದೀವಿ ಅಭಿಲಾಷು. ಇದು 1 ಟೈಮ್ ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಏನಂತೀರಾ? ಇವಾಗ ನೆಕ್ಸ್ಟ್ ಅಡ್ವೆಂಚರ್ ಯಾವ್ದು ಗೊತ್ತಾ? ಜಲಪಾತದಲ್ಲಿ ಟ್ರಾಂಪ್ಲಿಂಗ್ ಮಾಡೋ ಅಂಥದ್ದು ಜಾಗ. ಅಲ್ಲಿ ಹೋಗ್ತಾ ಇದೀವಿ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆದಾಗಲಿ. ಸೈನಿಂಗ್ ಆಫ್ ಸತೀಶ್ ಹಿರೇಗೌಡ. ಜೈ ಹಿಂದ್.